ಹಾಯ್ ನಮಸ್ತೆ, ನಾನು ನಿಮ್ಮ ರಕ್ಷಾಗೌಡ ಮಾತಾಡ್ತಾ ಇರೋದು. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದರೆ, ತುಂಬ ದಿನದಿಂದ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕಿದ್ದೀರಾ. ಹಂಗಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ನೋಡ್ತಾ ಇದ್ದೀರಲ್ಲ, ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ವಿಷಯ ಅಂದರೆ, ಇವತ್ತು ನಾನು ಒಂದು ಮಟ್ಟಕ್ಕಿದ್ದೀನಿ, ಯಾರ ಮುಂದೆನೂ ಕೈ ಚಾಚ್ದಂಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮಪ್ಪ ಮಾಡಿರೋ ದಾನ ಧರ್ಮ. ಅವ್ರು ಮಾಡಿರೋ ದಾನ ಧರ್ಮದಿಂದ ದೇವ್ರು ನಮ್ಮನ್ನ ಇವತ್ತು ಒಂದು ಮಟ್ಟಕ್ಕೆ ಇಟ್ಟಿದ್ದಾನೆ. ನಾನು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ಅಂದರೆ, ಸುಮಾರು ಒಂದು 7 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ಬೆಂಗಳೂರಿಗೆ ಬರೋಕ್ಕೆ ರೀಸನ್ ಏನಪ್ಪ ಅಂದರೆ, ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ನಾನು ಹಳ್ಳಿಲಿದ್ದೆ, ಚನ್ನಪಟ್ಟಣ ಹತ್ರ ಅಬ್ಬೂರು ದೊಡ್ಡಿ ಅನ್ನೋ ಹಳ್ಳಿಲಿದ್ದೆ. ಅದು ನಮ್ಮ ಅಪ್ಪನ ಊರು. ಅಲ್ಲಿ ಇದ್ದಿದ್ದು ನಾವು. ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಲ್ಲಿ ಇರ್ತೀವಿ ನಾವು, ಬೆಂಗಳೂರಲ್ಲೂ ನಮ್ಮದು ಒಂದು ಜೀವನ ಅಂತ ಆಗುತ್ತೆ ಅಂತ ನಾವು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದಾಗ ನನಗೆ 18ರಿಂದ 19 ವರ್ಷ ಆಗಿತ್ತು. ಬೆಂಗಳೂರಿಗೆ ಬರೋಕ್ಕೆ ರೀಸನ್ ಏನಪ್ಪ ಅಂದರೆ, ನಮ್ಮ ಬಬ್ಲುಗೆ ಹುಷಾರಿರಲಿಲ್ಲ. ಏನು ಅಂದರೆ, ಅವನಿಗೆ ಕಿಡ್ನಿ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಆವಾಗ ನಾವು ಚನ್ನಪಟ್ಟಣದಲ್ಲಿ ತೋರಿಸ್ತಾ ಇದ್ದ ಡಾಕ್ಟ್ರ್ ಅಂದರು, ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ, ಮಕ್ಕಳ ಹಾಸ್ಪಿಟಲ್ಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಹೋಗೋಣ ಅಂತ ಹಾಸ್ಪಿಟಲ್ಗೆ ಬಂದ್ವಿ. ಅವರು ಅಡ್ಮಿಟ್ ಮಾಡಬೇಕು, ಎಷ್ಟು ದಿನಕ್ಕೆ ಕ್ಯೂರ್ ಆಗುತ್ತೆ ಅಂತ ಗೊತ್ತಿಲ್ಲ, ಅಡ್ಮಿಟ್ ಮಾಡಲೇಬೇಕು, ಕ್ಯೂರ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಆವಾಗ ಸರಿ ಆಯಿತು ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ ಇಂದಿರಾ ಗಾಂಧಿ ಹಾಸ್ಪಿಟಲಲ್ಲಿ. ನಮಗೆ ಅವತ್ತು ಆಸರೆ ಆಗಿದ್ದು ನಮ್ಮ ಅಕ್ಕ, ಮಂಗ್ಲಕ್ಕ ಅಂತ. ಅವ್ರನ್ನಂತೂ ಅವರು ನಮ್ಮ ಅಕ್ಕ ಹೆಂಗೆ ಅಂದರೆ, ನಾವು ಚಿಕ್ಕವರಿಂದನೂ ತುಂಬ ಕ್ಲೋಸು. ನಮಗೆ ಬೇಸಿಗೆ ರಜೆ ಬಂದರೆ ಸಾಕು, ನಾವು ಯಾವಾಗಲೂ ಅವ್ರ ಮನೆಗೆ ಬರ್ತಾ ಇದ್ದು, ಅವ್ರ ಮನೇಲೇ ಇರ್ತಾ ಇದ್ದಿದ್ದು. ಅವಳು ನಮ್ಮಮ್ಮ ನಮ್ಮನ್ನ ಹೆಂಗೆ ಸಾಕಿದ್ದಾರೋ ಹಂಗೆ ನೋಡ್ಕೊಂಡಿದ್ದಾರೆ. ನಮ್ಮಮ್ಮನೂ ಕೂಡ, ನಮ್ಮಮ್ಮ ಅವ್ರ ಅಪ್ಪನ ಮನೆಗೆ ಹೋಗಿದ್ರಿಂದ ಅವ್ರ ಅಕ್ಕನ ಮನೆಗೆ, ಅಂದರೆ ನಮ್ಮ ಮಂಗ್ಲಕ್ಕ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಬಂದಿದ್ದು ಜಾಸ್ತಿ. ನಮಗೆ ರಜಾ ಬಂದರೆ ಆವಾಗ ನಮಗೆ ಬಟ್ಟೆಗಳು ತೊಗೊಳಕ್ಕೆ ಕಷ್ಟ. ಅಂಥ ಟೈಮಲ್ಲೇ ನಮಗೆ ಸಾವಿರಾರು ರೂಪಾಯಿನ ಬಟ್ಟೆ ಕೊಡಿಸಿ, ಕಾಲ್ಗೆಜ್ಜೆ ಕೊಡಿಸಿ ಎಲ್ಲ ಮಾಡಿ ಕಳಿಸ್ತಿದ್ರು. ರಜೆಗೆ ಬಂದು ಹೋಗ್ತಿದ್ದೋ ಹೊರತು ಇಲ್ಲಿರೋ ಪ್ಲ್ಯಾನ್ ಇರಲಿಲ್ಲ. ಆ ಟೈಮಲ್ಲಿ ಹಾಸ್ಪಿಟಲ್ಗೆ ಬಂದ್ವಿ, ಅಡ್ಮಿಟ್ ಮಾಡಿದ್ವಿ. ಫೋನ್ ಮಾಡಿದೆ ಅಕ್ಕಗೆ, ಅಕ್ಕ ಹಿಂಗೆ ಬಬ್ಲುಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಬೇಕು ಅಂತವ್ರೆ ಅಂತ ನಮ್ಮ ಶಾಂತ ಫೋನ್ ಮಾಡಿದ್ಲು. ಅವ್ರಿಗೆ ಫೋನ್ ಮಾಡಿದ ತಕ್ಷಣವೇ ಹಾಸ್ಪಿಟಲ್ಗೆ ಬಂದರು. ಅವರು ಬಂದು ಪರವಾಗಿಲ್ಲ, ಮಗುನ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟು, ನಾನು ಇದೀನಲ್ವಾ ನೋಡ್ಕೋತೀನಿ ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ರು. ಆ ಟೈಮಲ್ಲಿ ನಮಗೆ 10,000 ರೂಪಾಯಿ, 10 ಲಕ್ಷ ಇದ್ದಂಗೆ. ಹೆಂಗೋ ದೇವರು ದುಡ್ಡು ವಂಚಿಸ್ದ, ಮಗುನೂ ಅಡ್ಮಿಟ್ ಮಾಡಿದ್ವಿ. ಒಂದು ವಾರ ಆಯಿತು ಹುಷಾರಾಗಿಲ್ಲ, 15 ದಿನ ಆಯಿತು ಹುಷಾರಾಗಿಲ್ಲ, 20 ದಿನ ಆಯಿತು ಹುಷಾರಾಗಿಲ್ಲ. ನಮಗೆ ಭಯ, ಬಾಡಿ ಫುಲ್ಲು ಸ್ಪೆಲ್ಲಿಂಗ್ ಆಗಿಬಿಟ್ಟಿತ್ತು ಬಬ್ಲುದು. ಅಂದರೆ ಯೂರಿನ್ ಪಾಸ್ ಆಗ್ತಾ ಇರಲಿಲ್ಲ, ನೀರು ಕುಡಿತಿದ್ದ ಯೂರಿನ್ ಪಾಸ್ ಆಗ್ತಿರಲಿಲ್ಲ, ಫುಲ್ ಬಾಡಿ ಇಷ್ಟು ದಪ್ಪ. ಹೆಂಗೆ ಅಂದರೆ ಹೇಳ್ಬಾರ್ದು. ಅವನು ಇವಾಗಿರೋದು ನೋಡಿದ್ರೆ ಅವನು ತುಂಬ ಸಣ್ಣ. ಆಗ ನೀವು ನೋಡಿದಿದ್ರೆ ಮಿನಿಮಮ್ 25-30 kg ಅಷ್ಟಾಗಿದೆ. ಆಗ ಅವನಿಗೆ 5 ವರ್ಷ. ಆ ಟೈಮಲ್ಲಿ 20 kg ಅಂದರೆ ಏನು ಸುಮ್ಮನೆನಾ, ಯೋಚನೆ ಮಾಡಿ. ಆ ಟೈಮಲ್ಲಿ ಬೆಳಗ್ಗೆ ನಮ್ಮ ಮಂಗ್ಲಕ್ಕ ಕೆಲ್ಸಕ್ಕೆ ಹೋಗೋರು, ಪಾಪ ಬೆಳಗ್ಗೆ ಸಂಜೆ ಊಟ ಮಾಡ್ಕೊ ಬಂದ್ಕೊಡೋರು. ನಮ್ಮಕ್ಕ ಅಂತೂ ಶಾಂತ, ಯಾವುದೋ ಜನ್ಮದಲ್ಲಿ ನನಗೆ ನಾನು ಏನಂತಾನೆ ಗೊತ್ತಿಲ್ಲ, ಯಾವ ಜನ್ಮದ ಋಣನೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಅಕ್ಕ ಆಗಿ ಅವಳು ನನಗೆ ಸಿಕ್ಕಿದ್ದಾಳೆ. ನಾನಂತೂ ಮಂಗ್ಲಕ್ಕ, ಶಾಂತಕ್ಕ, ಸೌಮ್ಯ ಅಕ್ಕ, ಇವ್ರು 3 ಜನನ್ನ ತಾಯಿ ಸ್ಥಾನದಲ್ಲೇ ಇಟ್ಟು ನೋಡೋಕೆ ಇಷ್ಟಪಡ್ತೀನಿ. ಸರಿ ಆಯಿತು ಅಂದ್ಬಿಟ್ಟು ಅವಳು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಇದ್ದಿದ್ದೆ ಅವಳ ಜೊತೆ. ನೈಟ್ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಭಯ ಆವಾಗ, ತುಂಬ, ಇವಾಗಲೂ ಭಯ ಇದೆ, ಅವಾಗ ತುಂಬ ಭಯ. ಒಬ್ಬೊಬ್ಬಳೇ ಇರೋದು, ಓಡಾಡೋದು ಹೆಂಗೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಹಂಗಂತ ಒಬ್ಳನ್ನ ಹೆಂಗೆ ಬಿಡೋದು ಅಂದ್ಬಿಟ್ಟು ನೈಟ್ ಟೈಮ್ ನಮ್ಮ ಅಕ್ಕ, ಶಾಂತಕ್ಕ ಉಳ್ಕೊಳ್ಳೋಳು. ಮಂಗ್ಲಕ್ಕ ಬಂದು ಊಟ ಕೊಟ್ಬಿಟ್ಟು ನನ್ನನ್ನು ಮನೆಗೆ ಕರ್ಕೊಂಡು ಬಂದು, ಆಮೇಲೆ ನೆಕ್ಸ್ಟ್ ಡೇ ತಿರ್ಗಾ ಮತ್ತೆ ತಿಂಡಿ ಎಲ್ಲ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ರು. ಮಂಗ್ಲಕ್ಕ ಅವ್ರ ಮನೇಲೂ ಸ್ವಲ್ಪ ತುಂಬ ಕಷ್ಟ ಆ ಟೈಮಲ್ಲೂ. ಅವ್ರ ಕೆಲಸ ಎಲ್ಲ ಬಿಟ್ಟು ಅದೇನೇ ಇರಲಿ ಅಂದ್ಬಿಟ್ಟು ನಮ್ಮ ಬಬ್ಲುನ ನೋಡ್ಕೊಳಕ್ಕೆ ಓಡಾಡಿದ್ರು. ಅದಾದಮೇಲೆ ಸ್ವಲ್ಪ ಕ್ಯೂರ್ ಆದ, 20 ದಿನ ಆದಮೇಲೆ ಸ್ವಲ್ಪ ಕ್ಯೂರ್ ಆದಮೇಲೆ ಡಾಕ್ಟರ್ ಹೇಳಿದ್ರು ಮನೆಗೆ ಕರ್ಕೊಂಡೋಗಿ, ಬಟ್ ವೀಕ್ಲಿ ಚೆಕಪ್ಗೆ ಕರ್ಕೊಂಡು ಬರಲೇಬೇಕು, ಚೆಕಪ್ಗೆ ಕರ್ಕೊಂಡು ಬಂದಿಲ್ಲ ಅಂತ ಆಗೋದೇ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೇಲಿ ಮಾತಾಡಿದೆ, ವಾರ ಕರ್ಕೊಂಡು ಬರಬೇಕು ಅಂತ ಹೇಳ್ತವ್ರೆ ಅಂತ ನಮ್ಮ ಅಮ್ಮನ ಹತ್ರ, ಎಲ್ಲರ ಹತ್ರ ಮಾತಾಡಿದೆ. ನಮ್ಮಮ್ಮ ಊರಿಗೆ ಬಂದುಬಿಟ್ರೆ ವಾರನೂ ಬರೋಕ್ಕಾಗಲ್ಲ ಅಂತ ನಮ್ಮ ಮಂಗ್ಲಕ್ಕ ಅಂದರು, ಸರಿ ಆಯಿತು ನಮ್ಮನೇಲೇ ಉಳ್ಕೊಳ್ಳಿ ಇವಳು, ನೋಡೋಣ ಏನು ಮಾಡೋದು ಡಿಸೈಡ್ ಮಾಡೋಣ ಅಂತ ಮಾತಾಯಿತು. ಅದಾದಮೇಲೆ ಅವ್ರ ಮನೇಲೇ ಉಳ್ಕೊಂಡೆ. ಮನೇಲಿ ಉಳ್ಕೊಂಡಾದ್ಮೇಲೆ ಮಂಗ್ಲಕ್ಕ ಅಂದರು, ಊರಿಗೆ ಹೋಗೋ ಬದಲು
ಇಲ್ಲೇ ಕ್ಲಿನಿಕಲ್ಲಿ ಕೆಲಸ ನೋಡ್ತೀನಿ, ಕೆಲ್ಸಕ್ಕೆ ಜಾಯ್ನ್ ಆಗು, ಈ ಕಡೆ ನಿನಗೆ ದುಡ್ಡು ಆಗುತ್ತೆ ಪಾಪು ಹಾಸ್ಪಿಟಲ್ಗೆ ತೋರ್ಸೋಕ್ಕೆ, ಮತ್ತು ಮಗುನ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಅವ್ರ ಮನೇಲೇ ನನ್ನನ್ನು ಉಳಿಸ್ಕೊಂಡ್ರು. ಅವ್ರ ಮನೇಲೇ ಒಂದು 6-7 ತಿಂಗಳು ಇದ್ದೆ. ಸರಿ ಆಯ್ತು ಅಂತ ಅವಾಗಲೇ ಜಾಯ್ನ್ ಆಗಿದ್ದು. ಅವಾಗಲೇ ಫಸ್ಟ್ ಕೆಲಸ ಅಂತ ನಾನು ಮಾಡಿದ್ದು ಕ್ಲೌಡ್ ಡೆಂಟಲ್ ಅಂತ ಜೆ ಪಿ ನಗರಲ್ಲಿ ಕ್ಲಿನಿಕ್ ಇದೆ, ನಮ್ಮ ಮಂಗಳಕ್ಕೆ ಅಲ್ಲೇ ವರ್ಕ್ ಮಾಡ್ತಿರೋದು. ನಾನು ಕೂಡ ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದೆ. ಕೆಲ್ಸಕ್ಕೆ ಜಾಯ್ನ್ ಆದಮೇಲೆ ಚೆನ್ನಾಗಿತ್ತು ಕೆಲಸದ್ದು. ಅಲ್ಲಿ ಬರೀ 13,000 ಸಂಬಳ ಕೊಡ್ತಿದ್ರು. 13,000 ನನಗೆ ಏನಕ್ಕೂ ಸಾಕಾಗ್ತಾ ಇರಲಿಲ್ಲ, ಯಾಕಂದರೆ ಪಾಪುಗೆ ವಾರ ವಾರ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು. ಆಮೇಲೆ ನನ್ನ ಖರ್ಚು ವೆಚ್ಚ ಬೆಂಗಳೂರಲ್ಲಿ, ಅಂದರೆ ಅವ್ರ ಮನೇಲೇ ಇದ್ದರೂ ನನಗೂ ಕಮಿಟ್ಮೆಂಟ್ಸ್ಗಳಂತ ಇರುತ್ತಲ್ವಾ. ಸರಿ ಅಂದ್ಬಿಟ್ಟು ಏನು ಮಾಡೋದು ಅಂದ್ಕೊಂಡು ಯೋಚನೆ ಮಾಡಬೇಕಾದ್ರೆ ಮನೆ ಕೆಲಸಗಳು ಸಿಕ್ಕಿತು. 2 ಮನೆ ಕೆಲಸ ಹುಡ್ಕೊಂಡೆ. ಆ ಟೈಮಲ್ಲಿ ಬೆಳಿಗ್ಗೆನೇ 6 ಗಂಟೆಗೆ ಎದ್ದೇಳ್ತಿದ್ದೆ. 6 ಗಂಟೆಗೆ ಎದ್ದು ಮನೆ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದೆ. 2 ಮನೆ 3 ಮನೆ ಕೆಲಸ ಮಾಡಿಕೊಂಡು 9:30 ಅಷ್ಟರಲ್ಲಿ ವಾಪಸ್ ಮನೆಗೆ ಬಂದು 9:30ಗೆ ಮತ್ತೆ ಸ್ನಾನ ಗಿನ ಮಾಡ್ಕೊಂಡು ರೆಡಿಯಾಗಿ ಕ್ಲಿನಿಕ್ಕಿಗೆ ಹೋಗ್ತಿದ್ದೆ. ಆ ಮನೆ ಕೆಲಸದಲ್ಲಿ ಹೆಂಗೆ ಅಂದರೆ ನಿಜವಾಗ್ಲೂ ಯಾರಿಗೂ ಬೇಡ ಅಂತ ಕಷ್ಟ ಅನಿಸುತ್ತೆ. ಪಾತ್ರೆಗಳು ಯಾವ ರಾಶಿ ಆಗ್ತಿದ್ರು ಅಂದರೆ ನನಗೆ ಅವಾಗ ಮನೆ ಕೆಲಸನೇ ಬರ್ತಾ ಇರಲಿಲ್ಲ. ಅಂಥದ್ರಲ್ಲಿ ಬೇರೆಯವ್ರ ಮನೆ ಕೆಲಸ ಮಾಡೋದು ಹೆಂಗೆ ನೀವೇ ಯೋಚನೆ ಮಾಡಿ ಇಷ್ಟು ಕಷ್ಟ. ಆವಾಗ ಗಾಡಿ ಇರಲಿಲ್ಲ, ಆಮೇಲೆ ಆಟೋಲ್ಲಿ ಓಡಾಡೋಕ್ಕೆ ದುಡ್ಡು ಇರಲಿಲ್ಲ. ಮಂಗ್ಳಕ್ಕೆ ಅವ್ರು ಹೋಗುವಾಗ ಮಂಗ್ಳಕ್ಕೆ ಅವ್ರು ಕರ್ಕೊಂಡು ಹೋಗೋರು. ಮಂಗ್ಳಕ್ಕೆ ಅವ್ರಿಗೂ ಪಾಪ ಅವ್ರದ್ದೇ ಆದಂಥ ಕೆಲಸಗಳು ಇರುತ್ತಲ್ವ. ಅವ್ರು ಹೋಗದೇ ಇರೋ ಕಡೆ ನಾನು ಮನೆ ಕೆಲಸ ಮಾಡೋ ಕಡೆ ಎಲ್ಲ ನಡ್ಕೊಂಡು ಎಷ್ಟೊತ್ತು ಹೆಂಗೆ ರೋಡು ತಿರುಗಿದ್ದೀನಿ ಅಂದರೆ ಅಯ್ಯೋ ನನ್ನ ಕಷ್ಟ ಯಾರಿಗೂ ಬೇಡ. ಅದಾದಮೇಲೆ 6 ತಿಂಗಳಾಯಿತು. 6 ತಿಂಗಳಾದಮೇಲೆ ಬಬ್ಲುನ ಇಲ್ಲೇ ಸ್ಕೂಲ್ಗೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಸರಿ ಅಂದ್ಬಿಟ್ಟು ನಮ್ಮ ಅಮ್ಮನೂ ಅಂತೂ ಸರಿ ನಾನು ಅಲ್ಲೇ ಬರ್ತೀನಿ ಅಂತ, ನಮ್ಮ ಅಕ್ಕನೂ ಅಂದ್ಲು ಸರಿ ನಾನು ಬರ್ತೀನಿ ಅಲ್ಲೇ ಇದ್ಬಿಡೋಣ ಅಂತ. ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮಮ್ಮ ಎಲ್ಲರೂ ಬೆಂಗಳೂರಿಗೆ ಬಂದರು. ಆ ಟೈಮಲ್ಲಿ ನಾವೊಂದು ಸಿಂಗಲ್ ಬೆಡ್ರೂಮ್ ಚಿಕ್ಕದಾಗಿ ಮನೆ ಮಾಡಿಕೊಂಡು ಸರಿ ಆಯಿತು ಅಂದ್ಬಿಟ್ಟು ಮನೆ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ, ನಮ್ಮ ಅಣ್ಣನ ಕೆಲ್ಸಕ್ಕೆ ಹೋಗ್ತಿದ್ದ, ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗ್ತಿದ್ಲು, ನಾನು ಹೋಗ್ತಿದ್ದೆ. ಹೆಂಗೋ ಮನೆ ನಡೀತಾ ಇತ್ತು, ಚೆನ್ನಾಗಿ ಹೋಗ್ತಾ ಇತ್ತು. ಕ್ಲಿನಿಕಲ್ಲಿ ಕೆಲಸ ಮಾಡ್ಕೊಂಡು ಅದೇ ದುಡ್ಡಲ್ಲಿ ಒಂದು ಗಾಡಿ ಕೂಡ ತೊಗೊಂಡೆ ನಾನು. ಅದಾದಮೇಲೆ EMIಗೆ ಲೋನ್ ಹಾಕ್ಸ್ಕೊಂಡಿದ್ದೆ. ಮನೆ ಕೆಲಸ ಮಾಡಿಕೊಂಡು ಗಾಡಿ EMI ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾಯಿದ್ದೋ. ಅದೇ ಟೈಮ್ಗೆ ಕರೋನಾ ಸ್ಟಾರ್ಟ್ ಆಯಿತು. ಕರೋನಾ ಸ್ಟಾರ್ಟ್ ಆದಾಗ ಕ್ಲಿನಿಕ್ಕು ಕೂಡ ಕ್ಲೋಸ್ ಆಯಿತು. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಸರಿ ಆಯಿತು ಎಲ್ಲರೂ ಸ್ವಲ್ಪ ದಿನ ಊರಲ್ಲಿ ಇರೋಣ ಅಂದ್ಬಿಟ್ಟು ಮನೆ ಏನು ಖಾಲಿ ಮಾಡಿರಲಿಲ್ಲ, ಸುಮ್ಮನೆ ಹಂಗೆ ಊರಿಗೆ ಹೋದ್ವಿ. ಸ್ವಲ್ಪ ದಿನ ಸಖತ್ ಎಂಜಾಯ್ ಮಾಡಿದ್ವಿ. ಎಷ್ಟು ಅಂದರೆ ಕರೋನಾ ಟೈಮಲ್ಲಿ ಎಲ್ಲರೂ ನಮ್ಮ ಮಂಗಳಕ್ಕ ಮನೆಯವರು, ನಾವು, ನಮ್ಮ ಪೊಲೀಸ್ ಮಾಮ ಅವ್ರ ಮನೆಯವರು ಎಲ್ಲರೂ ಊರಿಗೆ ಹೋದ್ವಿ. ಅಲ್ಲೆಲ್ಲ ಆ ಒಂದು 2-3 ತಿಂಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕರೋನಾ ಮುಗಿಸ್ಕೊಂಡು ಮತ್ತೆ ಕ್ಲಿನಿಕ್ ಓಪನ್ ಆಯಿತು, ಕ್ಲಿನಿಕ್ಕಿಗೆ ಜಾಯ್ನ್ ಆದೆ. ಅದಾದಮೇಲೆ ಸರಿ ಆಯಿತು ಅಂತ ಹಿಂಗೆ ಅವಾಗ ಟಿಕ್ಟಾಕ್ ಇತ್ತು. ಇವಾಗ ಹೆಂಗೆ ಇನ್ಸ್ಟಾಗ್ರಾಮ್ ಇದೆಯೋ ಹಂಗೆ ಅವಾಗ ಟಿಕ್ಟಾಕ್ ಇತ್ತು. ಟಿಕ್ಟಾಕಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೆ ಅವಾಗಿನಿಂದನೂ ನಾನು. ಆ ಟಿಕ್ಟಾಕ್ ವೀಡಿಯೋ ಮಾಡಬೇಕಾದ್ರೆ ಒಂದಿನ ಸೌಮ್ಯಕ್ಕ ಅವರು ಲೈವ್ಗೆ ಬಂದಿದ್ರು. ಲೈವಲ್ಲಿ ಮಾತಾಡ್ತಾಯಿದ್ರು ಹಿಂಗೆ ಆ್ಯಕ್ಟಿಂಗ್ ಕ್ಲಾಸು ಅದು ಇದು, ಆ್ಯಕ್ಟಿಂಗ್ ಇಷ್ಟ ಇರೋರು ಜಾಯ್ನ್ ಆಗ್ಬೋದು ಅಂತೆಲ್ಲ ಮಾತಾಡ್ತಾಯಿದ್ರು. ನನಗೂ ಆ್ಯಕ್ಟಿಂಗ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿದೆ. ಆವಾಗ ಸೌಮ್ಯಕ್ಕ ಯಾರೋ ನಾನು ಯಾರೋ. ಸರಿ ಅಂದ್ಬಿಟ್ಟು ಸೌಮ್ಯಕ್ಕಂಗೆ ಕಾಲ್ ಮಾಡಿದಾಗ ಸೌಮ್ಯಕ್ಕ ಹೇಳಿದ್ರು ಅಡ್ರೆಸ್ ಕೊಟ್ಟರು, ಇಂಥ ಕಡೆ ಬನ್ನಿ ನೋಡೋಣ ಅಂತ ಅಂದರು. ಸರಿ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿ ನಮ್ಮನ್ನ ಎಲ್ಲರೂ ಮಾತಾಡ್ಸಿದ್ರು. ಸರಿ ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯ್ನ್ ಆಗೋಣ ಅಂತ ಅನಿಸ್ತು ನನಗೂ. ಆ್ಯಕ್ಟಿಂಗ್ ಕ್ಲಾಸ್ಗೂ ಕೂಡ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ಏನು ಮಾಡ್ತಿದ್ದೆ, ಕ್ಲಿನಿಕ್ಕಿಗೆ ಹೋದರೆ ಕ್ಲಾಸ್ಗೆ ಹೋಗೋಕ್ಕಾಯ್ತಿರಲಿಲ್ಲ, ಕ್ಲಾಸ್ಗೆ ಹೋದೆ ಕ್ಲಿನಿಕ್ ಹೋಗೋಕ್ಕಾಯ್ತಿರಲಿಲ್ಲ. ಈ ಕ್ಲಿನಿಕ್ ಬಿಟ್ಬಿಡೋಣ ಅಂದರೆ ನನಗೆ ಇನ್ನೂ ಯಾವುದೂ ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕಿಲ್ಲ. ಮತ್ತು ಹೆಂಗೆ ಬಿಟ್ಬಿಟ್ರೆ ಜೀವನ ಮಾಡೋದು ಹೆಂಗೆ ಅಂತ ಒಂದು ಕಡೆ ಆ್ಯಕ್ಟಿಂಗ್ ಕ್ಲಾಸ್ಗೆ 70-80 ಸಾವಿರ ಕಟ್ಟಿದ್ವಿ, ಹೋಗಿಲ್ಲ ಅಂದರೆ ಅಂತ ಹೆಂಗೆ. ಸರಿ ಹಂಗೋ ಹಿಂಗೋ ಮಾಡಿಕೊಂಡು ಫೈನಲಿ ಕ್ಲಿನಿಕ್ ಬಿಟ್ಟು ಪೂರ್ತಿ ಆ್ಯಕ್ಟಿಂಗ್ ಕ್ಲಾಸ್ಗೆ ಸೇರಿಕೊಂಡೆ. ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಹಂಗಂಗೆ ಒಂದೊಂದೇ ಚಾನ್ಸ್ ಕೂಡ ಬಂದು ಫಸ್ಟು ರುಕ್ಕು ಸೀರಿಯಲಲ್ಲಿ ಚಾನ್ಸ್ ಸಿಕ್ತು. ರುಕ್ಕು ಸೀರಿಯಲ್ ಸುವರ್ಣದಲ್ಲಿ ನಡೀತಾ ಇತ್ತು. ಅದರಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಸಿಕ್ತು. ಸರಿ ಆಯಿತು ಅಂತ ಮಾಡಿದ್ವಿ. ಅಲ್ಲಿ ಹೋದ್ಮೇಲೆ ಒಂದಷ್ಟು ಕಾಂಟ್ಯಾಕ್ಟ್ ಕೂಡ ಸಿಕ್ತು. ಹಂಗೆ ಮಾಡ್ತಾ ಒಂದು 2-3 ಸೀರಿಯಲಲ್ಲಿ ಮಾಮೂಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಬರ್ತಾಯಿತ್ತು, ಮಾಡ್ತಾಯಿದ್ದೆ, ಬರ್ತಾಯಿದ್ದೆ, ಬರೋದು ಏನೋ ಒಂದು ಮಾಡ್ತಾಯಿದ್ವಿ. ಅದಾದಮೇಲೆ ನನಗೆ ಕ್ಲಾಸ್ಗೆ ಹೋಗ್ತಾ ಶೂಟಿಂಗ್ ಹೋದ್ರೂ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೆ. ಹೋಗ್ತಾ ಅಲ್ಲಿ ನನಗೆ ಒಂದು 5 ಜನ ತುಂಬ ಕ್ಲೋಸ್ ಫ್ರೆಂಡ್ ಆದರು. ಅವ್ರ ಹೆಸರು ಸೂರಜ್, ಸಂಜು ಮತ್ತು ಕೀರ್ತನ, ದರ್ಶನ್ ಅಂತ. ಇವ್ರು 4 ಜನ ಫ್ರೆಂಡ್ಸ್ ಆದರು. ನಾವು 4 ಜನ ಎಲ್ಲೋದ್ರ ಜೊತೆಲಿ ಓಡಾಡ್ತಾ ಇದ್ವಿ, ಟೆಂಪಲ್ಸ್ಗೆಲ್ಲ ಹೋಗ್ತಾ ಇದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಆ ಟೈಮಲ್ಲಿ
ಮತ್ತು ಸೆಕೆಂಡ್ ಲಾಕ್ಡೌನ್ ಕೂಡ ಆಯಿತು. ಆ ಟೈಮಲ್ಲಿ ಮತ್ತೆ ಊರಿಗೆ ಹೋಗೋದು ಬೇಡ ಅಂತ ಅಮ್ಮ ಎಲ್ಲರೂ ಮಕ್ಕಳು, ಅಮ್ಮ, ಶಾಂತ ಎಲ್ಲರೂ ಹೊರಟೋದ್ರು. ನಾವೆಲ್ಲರೂ ಫ್ರೆಂಡ್ಸ್ ನಮ್ಮ ಮನೇಲೇ ಇದ್ವಿ. ಆ ಟೈಮಲ್ಲಂತೂ ತಿನ್ನೋಕೆ ಕಷ್ಟ ಆಗ್ಬಿಟ್ಟಿತ್ತು ಪಾಪ. ನಮ್ಮಮ್ಮ ಊರಿಂದ ಅಕ್ಕಿ ಕೊಟ್ಟು ಕಳಿಸ್ತಾ ಇದ್ರು. ಬರೀ ಟೊಮೊಟೊ, ಈರುಳ್ಳಿ ತಗೊಂಡು ಟೊಮೊಟೊ ಗೊಜ್ಜು ಮಾಡ್ಕೊಂಡು ತಿಂತಾ ಇದ್ವಿ. 5 ರೂಪಾಯಿ ನೂಡಲ್ಸ್ ಬರುತ್ತಲ್ಲ ಅದು ತಗೊಂಡು ತಿಂತಾ ಇದ್ವಿ. ಶೂಟಿಂಗ್ ಇದ್ದಾಗ ಶೂಟಿಂಗ್ ಹೋಗಿ ಬರೋದು 12 ಗಂಟೆ 1 ಗಂಟೆ ರಾತ್ರಿಗೆಲ್ಲ ಬಂದು ಅನ್ನ ಮಾಡ್ಕೊಂಡು ತಿಂದಿದ್ದೀವಿ. ಅವರು ಪಾಪ ಸೂರತ್ ಸಂಜೆ ಎಲ್ಲ ನಾವು ಬರ್ತೀವಿ ಅಂತ ಅಡುಗೆ ಎಲ್ಲ ಮಾಡ್ಕೊಂಡು ಕಾಯ್ಕೊಂಡು ಕೂತಿರೋರು. ಅದೆಲ್ಲ ಆಯಿತು. ಮತ್ತೆ ಲಾಕ್ಡೌನ್ ಎಲ್ಲ ಓಪನ್ ಆಯಿತು. ಒಂದು ಮೂವಿ ಚೈತ್ರಗಾಮಿನಿ ಅನ್ನೋ ಫಸ್ಟ್ ಮೂವಿ ನನಗೆ ಆಫರ್ ಬಂತು. ನನಗಂತೂ ತುಂಬ ಖುಷಿ ಆಯಿತು. ಲೀಡ್ ರೋಲ್ ಸಿಕ್ತು, ಹೀರೋಯಿನ್ ಕ್ಯಾರೆಕ್ಟ್ರು ಚೈತ್ರಗಾಮಿನಿ ಅಂತ. ಆ ಮೂವಿ ಕೂಡ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ, ಶೂಟಿಂಗ್ ನಡೀತಿದ್ದಂಗೆ ಮತ್ತೆ ಅರ್ಧದಲ್ಲಿ ಆ ಶೂಟಿಂಗು ನಿಂತೋಯ್ತು. ನಾನು ಏನಪ್ಪ ಇದು ಏನು ಮಾಡೋಕೆ ಹೋದ್ರು ಅದು ಪೂರ್ತಿ ಕಂಪ್ಲೀಟ್ ಆಗ್ತಿಲ್ವಲ್ಲ ಅಂತ ನಿಜ ಬೇಜಾರಾಯಿತು. ಅದಾದಮೇಲೆ ಹುಷಾರಾಗಿರಿ ಅನ್ನೋ ಮೂವಿ ಸಿಕ್ತು. ಆ ಮೂವಿನೂ ಸೇಮ್ ಹಂಗೆ ಅರ್ಧಂಬರ್ಧ ಶೂಟಿಂಗ್ ಮಾಡಿದ್ರು ಮತ್ತೆ ಅದು ಸ್ಟಾಪ್ ಆಗೋಯ್ತು. ಏನಂತಾನೆ ಗೊತ್ತಿಲ್ಲ. ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದೇ ಟೈಮ್ಗೆ ಟಿಕ್ಟಾಕ್ ಕೂಡ ಬ್ಯಾನ್ ಅಂತ ಹೇಳ್ತಾ ಇದ್ರು. ಟಿಕ್ಟಾಕ್ ಆದರೂ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಆ ಟೈಮಲ್ಲಿ ಟಿಕ್ಟಾಕು ಬ್ಯಾನ್ ಮಾಡ್ತಾಯಿದ್ರು. ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರು. ನಮಗೆ ಇನ್ಸ್ಟಾಗ್ರಾಮ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ತುಂಬ ಜನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಆದರೆ ನಮಗೆ ಇನ್ಸ್ಟಾಗ್ರಾಮ್ ಅಂದರೆ ಏನು ಅನ್ನೋದೇ ಗೊತ್ತಾಗದೇ ಹೋಯಿತು. ಆದರೂ ಪರವಾಗಿಲ್ಲ, ಟ್ರೈ ಮಾಡೋಣ ಅಂತ ಇನ್ಸ್ಟಾಗ್ರಾಮು ಡೌನ್ಲೋಡ್ ಮಾಡಿಕೊಂಡೆ. ಅದರಲ್ಲೂ ವಿಡಿಯೋ ಮಾಡಿಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಅದಾದಮೇಲೆ ಮಾಡ್ತಾ ಯಾಕೋ ಬಂದ ಮೂವೀಸ್ ಎಲ್ಲ ಅರ್ಧಕ್ಕೆ ನಿಂತೋಗೋದಲ್ಲ, ಏನು ಮಾಡೋದು, ಸರಿ ಆಯಿತು ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಡೋಣ ಅಂತ ಸ್ಟಾರ್ಟ್ ಆಯಿತು ನನಗೆ. ಸರಿ ಅಂದ್ಬಿಟ್ಟು ಕೆಲ್ಸಕ್ಕೆ ಜಾಯ್ನ್ ಆಗೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಕ್ಲಿನಿಕಲ್ಲೇ ಮತ್ತೆ ಮಾತಾಡ್ಕೊಂಡು ಬಂದೆ. ಕೆಲ್ಸಕ್ಕೆ ಹೋಗಿ ಬರ್ತೀನಿ ನಾನು, ಇನ್ಮೇಲೆ ಯಾಕೋ ಇಂಡಸ್ಟ್ರಿ ಸೆಟ್ ಆಗ್ತಿಲ್ಲ ನನಗೆ ಅಂತ. ಆವಾಗ ನಾನು ಜಾಸ್ತಿ ಹುಲಿಯೂರಮ್ಮ ಅನ್ನೋ ದೇವ್ರನ್ನ ಪೂಜೆ ಮಾಡ್ತೀವಿ. ಅಲ್ಲಿ ಏನೇ ಇದ್ರೂ ಅಲ್ಲೇ ಹೋಗಿ ಕೇಳ್ತೀವಿ. ಒಂದ್ಸಲ ಅಲ್ಲಿ ಹೋಗಿ ಕೇಳೋಣ ಅಂತ ಮನೇಲಿ ಎಲ್ಲರೂ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಒಂದು ಶುಕ್ರವಾರ ಹೋದ್ವಿ. ಅವಾಗ ಅಮ್ಮ, ಅಲ್ಲಿ ದೇವ್ರು ಬರುತ್ತೆ, ಅಲ್ಲಿ ಹೇಳ್ತಮ್ಮ, ನೀನೇನು ಕೆಲಸ ಮಾಡಬೇಕು ಅಂತ ಇನ್ನು 3 ದಿನದಲ್ಲಿ ಬಂದು ನಿನಗೆ ಸೂಚನೆ ಕೊಡ್ತೀನಿ, ಹೋಗು, ಇಂಥದ್ದೇ ನಾನು ಏನಕ್ಕೆ ತೋರಿಸ್ತೀನೋ ನೀನು ಅದೇ ಕೆಲಸ ಮಾಡ್ಕೊಂಡು ಹೋಗು, ಅದು ನಿನಗೆ ಕೈ ಹಿಡಿಯುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಬಂದೆ ಮನೆಗೆ. ಬಂದಾದಮೇಲೆ 2 ಡೇಸ್ ಆಯಿತು, 3 ಡೇಸ್ ಆಯಿತು, ಏನೂ ಯಾವುದು ಆಫರು ಬಂದಿಲ್ಲ. ಏನು ಮಾಡೋದು ಗೊತ್ತಾಗಿಲ್ಲ. ಸರಿ ಬೆಳಗ್ಗೆ ಕ್ಲಿನಿಕ್ ಹೋಗೋಣ ನಾಳೆಯಿಂದ ಅಂದ್ಕೊಂಡು ಸುಮ್ಮನೆ ಆದೆ. ಆಶಾ ಅಂತ ನನ್ನ ಫ್ರೆಂಡು, ಕ್ಲಿನಿಕಲ್ಲಿ ಪರಿಚಯ ಆಗಿದ್ದವಳು, ಯಾವತ್ತೂ ನಮ್ಮ ಮನೆಗೆ ಬಂದೇ ಇರಲಿಲ್ಲ. ಅವಳು ಸಡನ್ನಾಗಿ ನಮ್ಮ ಮನೆಗೆ ಬಂದಳು. ಸರಿ ಏನಪ್ಪ ಇವಳು ಹೇಳ್ದೆ ಕೇಳ್ದೆ ಹಿಂಗೆ ಬಂದಿದ್ದಾಳೆ ಅಂದ್ಬಿಟ್ಟು ಬಂದು ಕೇಳಿದ್ರೆ, ಯಾಕೆ ಮಗ ಏನು ತಪ್ಪಿದ್ಯಾ ಅಂತ. ಗೊತ್ತಿಲ್ಲ ಕಣೆ, ನಿನ್ನೆ ನಾಳೆಯಿಂದ ಕ್ಲಿನಿಕ್ಗೆ ಜಾಯ್ನ್ ಆಗ್ತಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದೆ. ಅಯ್ಯೋ ದಡ್ಡಿ ಥರ ಆಡಬೇಡ ನೀನು, ಯಾವತ್ತೂ ಎದ್ದಿದ ತಕ್ಷಣನೇ ದೊಡ್ಡವರಾಗೋಕ್ಕಾಗಲ್ಲ, ಕಷ್ಟ, ತಾಳ್ಮೆ ಇರಲಿ ನಿನಗೆ, ವೆಯ್ಟ್ ಮಾಡು, ನೀನು ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡು, ಆ ಕ್ಲಿನಿಕಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗುತ್ತಾ, ನಿನ್ನ ಇಂಡಸ್ಟ್ರಿನೇ ನಿನ್ನ ಕೈ ಹಿಡಿಯುತ್ತೆ, ಯೋಚನೆ ಮಾಡು ಅಂತೆಲ್ಲ ಹೇಳ್ಬಿಟ್ಟು ಹೋದ್ಲು. ಆದಮೇಲೆ ಹಿಂಗೆ ಯೋಚನೆ ಮಾಡ್ತಾ ಕೂತಿದ್ದೆ. ಆವಾಗ ಅಮ್ಮ ನನಗೆ ಹೇಳಿತ್ತಲ್ವ, ಯಾವ್ದಾದ್ರು ರೂಪದಲ್ಲಿ ಬಂದು, ಮಮ್ಮಿ ಡೋರ್ ಕ್ಲೋಸ್ ಮಾಡಿದೆ, ಯಾವ್ದಾದ್ರು ರೂಪದಲ್ಲಿ ಬಂದು ನೀನೇನು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಅಂತ. ಅವಾಗ ಸಡನ್ನಾಗಿ ಅನಿಸ್ತು, ಅವಳು ತುಂಬ ನಂತರ ಹುಲಿಯೂರಮ್ಮನ ಪೂಜೆ ಮಾಡ್ತಾಳೆ, ಜಾಸ್ತಿ ಹೋಗ್ತಾಳೆ. ನನಗನ್ನಿಸ್ತು ಇವಳೇ ಏನಾದರೂ ಅವ್ರ ರೂಪದಲ್ಲಿ ಬಂದಿರ್ಬೋದಾ. ಸರಿ ಆಯಿತು ಅಂದ್ಬಿಟ್ಟು ಕ್ಲಿನಿಕ್ಕಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲ ನಾನು ಕೆಲ್ಸಕ್ಕೆ ಬರಲ್ಲ, ಹೋಗು, ಇಲ್ಲ ನಾನು ಕೆಲ್ಸಕ್ಕೆ ಬರಲ್ಲ, ನನಗೆ ಶೂಟಲ್ಲೇ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡಬೇಕು ಅನಿಸ್ತಿದೆ ಅಂತ ಮತ್ತೆ ಫೋನ್ ಮಾಡಿ ಹೇಳಿದೆ. ಅದು ಹೇಳಿದ್ದಾದಮೇಲೆ ಒಂದು 2-3 ದಿನಕ್ಕೆ ಒಂದು ಒಳ್ಳೆ ಆಫರ್ ಬಂತು ಮೂವಿದು. ರಣಗಿರಿ ಅನ್ನೋ ಮೂವಿ ಸಿಕ್ತು, ಆಮೇಲೆ ಅಪ್ಪು ಗ್ಯಾರೇಜ್ ಮೂವಿ ಸಿಕ್ತು, ಆಮೇಲೆ ಅದಪ್ಪ ಅದು ರಂಗೇಗೌರಿ ಮೂವಿ ಮಾಡಿದೆ, ತಾರಕೇಶ್ವರ ಮಾಡಿದೆ. ಅದಕ್ಕಿಂತ ಹೆಚ್ಚಾಗಿ ತೆಲುಗು ಮೂವಿ ಆಫರ್ ಬಂತು. ಎಲ್ಲ ಮೂವಿಲೂ ಲೀಡ್ ರೋಲೇ ಮಾಡಿದೆ. ನನಗಂತೂ ತುಂಬ ಖುಷಿ ಆಯಿತು. ಒಂದೊಂದೇ ರಿಲೀಸ್ ಆಗುತ್ತೆ, ಕಾಯೋ ತಾಳು. ಜನ ಏನು ಹೇಳ್ತಾರೆ ಗೊತ್ತಾ, ಊರ ಕಡೆ ನಮ್ಮಮ್ಮಂಗೆ ಹೇಳ್ತಾರಂತೆ, ನಿನ್ನ ಮಗಳು ಶೂಟಿಂಗ್ ಹೋಯ್ತಾಳೆ ಅಂತಾರೆ, ಯಾವುದೂ ರಿಲೀಸೇ ಆಗಿಲ್ಲ ಅಂತ. ಶೂಟಿಂಗ್ ಮಾಡೋದು ಎಷ್ಟು ಕಷ್ಟ, ಅದ್ರ ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಇರುತ್ತೆ, ಡೈರೆಕ್ಟ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಮೂವಿ ಮಾಡೋದು ಅಂದರೆ ಅಲ್ಲಿ ಕುತ್ಕೊಂಡು 3 ಅವರ್ ಪಿಕ್ಚರ್ ನೋಡ್ದಂಗೆ ಅಂತ ಅನ್ಕೊಬಿಡ್ತಾರೆ ಕೆಲವರು. ಅದನ್ನ ರಿಲೀಸ್ ಮಾಡೋಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ ಅಂತ ಇಂಡಸ್ಟ್ರಿಲಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತು. ಒಂದೊಂದೇ ರಿಲೀಸ್ ಆಗುತ್ತೆ. ಇವಾಗ ತೆಲುಗು ಮೂವಿ ರಿಲೀಸ್ ಆಗಿದೆ, ತಾರಕೇಶ್ವರ ರಿಲೀಸ್ ಆಗಿದೆ, ಇವಾಗ ಆಲ್ರೆಡಿ ರಣಗಿರಿನೂ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ, ಗಂಗೆಗೌರಿ ಪ್ಲ್ಯಾನ್ ಮಾಡ್ತಿದ್ದಾರೆ, ಅಪ್ಪು ಗ್ಯಾರೇಜ್ ಇನ್ನೇನು ಶೂಟಿಂಗ್ ಮುಗಿಯೋದ್ರಲ್ಲಿದೆ. ಮತ್ತು ಕಲರ್ಸ್ ಕನ್ನಡದಲ್ಲಿ ಶಾಂತಮ್ ಪಾಪಮ್ ಒಂದು 7 ಎಪಿಸೋಡ್ ಮಾಡಿದ್ದೀನಿ. ಅದೆಲ್ಲ ನೋಡಿಲ್ವಾ, ಅದೆಲ್ಲ ನಿಮ್ಗೆ ಕಣ್ಣು ಕಾಣಿಸಿಲ್ಲ ಅಲ್ವಾ. ಈಗಷ್ಟೇ ಸ್ವಲ್ಪ ಏನಕ್ಕೋ ನನಗೂ ಬೇಜಾರಾಯಿತು. ಇಂಡಸ್ಟ್ರಿ ಸೀರಿಯಲ್ ನಾನು ತುಂಬ ಟ್ರೈ ಮಾಡ್ತಿದ್ದೀನಿ, ಯಾವುದೂ ಕಂಟಿನ್ಯೂಟಿ ಸಿಗ್ತಾ ಇಲ್ವಲ್ಲ.
ತುಂಬ ಕಷ್ಟ ಸೀರಿಯಲಲ್ಲಿ ಕಂಟಿನ್ಯೂಟಿ ಸಿಗೋದು, ಆ್ಯಕ್ಟಿಂಗ್ಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ನನಗಂತೂ ಒಂದೊಂದು ಟೈಮ್ ಅನಿಸುತ್ತೆ ಕಲೆಗೆ ಬೆಲೆನೇ ಇಲ್ವಾ ಅಂತ. ಸರಿ ಆಯಿತು ಕಾಯೋಣ ಅಂದ್ಕೊಂಡೆ ಕಾಯ್ತಿದ್ದೀನಿ. ಹಂಗಾಗಿ ನಾನು ಇವಾಗ ತುಂಬ ಎಲ್ಲೂ ಟ್ರೈ ಮಾಡೋಕ್ಕೆ ಹೋಗ್ತಿಲ್ಲ. ಯಾಕಂದರೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಯೂಟ್ಯೂಬಿಂದ ಅಷ್ಟೋ ಇಷ್ಟೋ ದುಡ್ಡು ಬರುತ್ತೆ. ಇನ್ಸ್ಟಾಗ್ರಾಮ್ ಪ್ರಮೋಷನಿಂದ ಒಂದಷ್ಟು ದುಡ್ಡು ಬರುತ್ತೆ. ಅದರಿಂದ ನಾನು ಇವಾಗ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಊರಲ್ಲಿ ಅಂತಾರಂತೆ ನಮ್ಮ ಅಮ್ಮಂಗೆ, ಏನು ಟಿ ವಿಲೇ ಬರಲಿಲ್ಲ, ಪಿಕ್ಚರೇ ಮಾಡ್ತಾಳೆ ಅಂತ ಬರಲಿಲ್ಲ ಅಂತ. ಯಾವತ್ತೂ ಯಾರ ಬಗ್ಗೆನೂ ಕೊಂಕು ಮಾತಾಡಬೇಡಿ. ಯಾಕೆಂದರೆ ಯಾರು ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮೇಲಿದ್ದವ್ರು ಕೆಳಗೆ, ಕೆಳಗಿದ್ದವ್ರು ಮೇಲೆ ಬರಲೇಬೇಕು. ಹಂಗೆಲ್ಲ ಮಾಡಿಕೊಂಡು ಇಷ್ಟು ದಿನ ಈಗ ರೀಲ್ಸು ವೀಡಿಯೋಸ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಹೆಂಗೋ ನನ್ನ ಜೀವನ ನಡೀತಾ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಷ್ಟ ಬಂತು ಅಂತ ಕುಗ್ಗಬಾರ್ದು, ಸುಖ ಬಂತು ಅಂತ ಹಿಗ್ಬಾರ್ದು. ಯಾವಾಗಲೂ ಒಂದೇ ರೀತಿನಲ್ಲಿ ಇರಬೇಕು ಅನ್ನೋದು ನನ್ನಿದು. ತುಂಬ ಜನ ಕೇಳಿದ್ರಿ ಅಂತ ನಾನು ಈ ವಿಡಿಯೋ ಮಾಡಿದೆ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಇಷ್ಟು ವರ್ಷದ ಜರ್ನೀಲಿ ನಿಮಗೆ ಯಾವ ಜರ್ನಿ ಅಯ್ಯೋ ಪಾಪ ಅನ್ನಿಸ್ತು, ಇದ್ದರೆ ಈ ಥರ ಇರಬೇಕು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಕಾರಣ ಆಗಿರೋಂಥ ನಮ್ಮ ಅಕ್ಕಂದಿರಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬೆಂಗಳೂರಿಗೆ ಬಂದಾಗ ನನಗೊಂದು ಆಸರೆ ಕೊಟ್ಟಂಥ ಮಂಗ್ಲಕ್ಕಂಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಗೆ ಕಾಲಾಕ್ದಾಗ ನನ್ನ ಬೆನ್ನೆಲುಬಾಗಿ ನಿಂತ ಸೌಮ್ಯಕ್ಕಂಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಮಾಡಿದ್ರು ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಮೊದಲು ನಿಂತ್ಕೊಳ್ಳೋಳೆ ನಮ್ಮ ಶಾಂತ. ಅವಳಿಗಂತೂ ನನ್ನ ಜೀವನ ಎಲ್ಲ ಅವಳಿಗೆ ಮುಡುಪಾಗಿಟ್ಟಿದ್ದೀನಿ. ನನಗೇನೇ ಬಂದರೂ ನಾನು ಎದುರಿಸ್ತೀನಿ ಅಂದರೆ ಅದು ಅವಳಿಂದ ಮಾತ್ರ. ಅವಳು ನನ್ನ ಜೊತೆ ಇದ್ದರೆ ಏನು ಎಂಥ ಕಷ್ಟದ ಪರಿಸ್ಥಿತಿ ಬಂದ್ರೂ ನಾನು ಎದುರಿಸ್ತೀನಿ. ಇನ್ನೊಂದು, ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಅವ್ರಿವ್ರ ತಲೆ ಮೇಲೆ ಕೈ ಇಟ್ಟನೋ, ಅವ್ರಿವ್ರಿಗೆ ದುಡ್ಡು ಕೊಡ್ತೀವಿ ಅದು ಕೊಡ್ತೀವಿ ಅಂತ ಮೋಸ ಮಾಡಿನೋ ಜೀವನ ಮಾಡ್ತಿಲ್ಲ. ಯಾರೋ ಬದುಕ್ತಿದ್ದಾರೆ ಅಂದರೆ ಅವ್ರನ್ನ ಬದುಕೋಗ್ಬಿಡಿ. ಅವ್ರ ಕಷ್ಟಕ್ಕೆ ಅವ್ರು ಏನು ಕೆಲಸನಾದರೂ ಮಾಡ್ತಾರೆ, ಅದರ ಅವಶ್ಯಕತೆ ನಿಮಗಿಲ್ಲ. ನಿಮ್ಮ ಜೀವನ ನೀವು ನೋಡೋದು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.